ಅಪ್ಪ ನನ್ನ ಹೆಸರು ಶ್ರುತಿ ಶಿಲ್ಪಿ ಏಕದಾರಿ ರಾಮಯ್ಯ ಅಂತ ಹೆಸರಿಕ್ಕಿದ್ದಾರೆ. ಕರ್ನಾಟಕ ಜನರೇ ಇಟ್ಕೊಂಡಿರೋದು ಶ್ರುತಿ ಶಿಲ್ಪಿ ಅಂತ ಹೆಸರಿಕ್ಕಿತ್ತು. ಇಲ್ಲಿ ಮೈಸೂರಿಂದ ಮಠಾಧೀಶರಿಗೆ ಮೂಲತಃ ಇಲ್ಲಿ ನಮ್ಮ ಕೆಂಚನಪಾಳ್ಯ ಕೆ ಗೊಲ್ಲಹಳ್ಳಿ ಕೆಂಗೇರಿ ಹೋಬಳಿ ಬೆಂಗಳೂರು ದಕ್ಷಿಣದಲ್ಲಿ ನಗರ ಜಿಲ್ಲೆಯಲ್ಲಿ ಇದ್ದೀನಿ ನಾನು. ಬೆಂಗಳೂರು ಸ್ವಾಮಿ ನಮ್ಮ ಕುಟುಂಬ ಪೂರ್ತಿ ಕಲಾವಿದರೇ. ನನಗೆ 2 ಮಕ್ಕಳು 3 ಜನ ಮಕ್ಕಳಿದ್ರೆ, ಒಂದು ಗಂಡು 2 ಹೆಣ್ಣು. ಎಲ್ಲ ಕಲಾವಿದರೇ ಆಡ್ತಾರೆ. ಅವ್ರು ಕೆಲಸ ಕಾರ್ಯ ಮಾಡ್ಕೊಂಡಿದ್ದಾರೆ. ಈಗ ನಾನು ಮಾತ್ರ ಇದನ್ನು 25 ವಾದ್ಯಗಳನ್ನ ತಯಾರು ಮಾಡಿ ಮತ್ತು ಈ 5,000 ಹೆಚ್ಚು ಏಕದಾರಿ ತಂಬೂರಿಗಳನ್ನ ಈ ನಾಡಿಗೆ ನೀಡಿದ್ದೀನಿ. ಮೂಲೆ ಮೂಲೆಗೂ ಈ ನಾಡಿಗೆ ಕೊಟ್ಟಿದ್ದೀನಿ, ಪರಿಚಯ ಮಾಡಿಕೊಟ್ಟಿದ್ದೀನಿ. ಸರ್ಕಾರದವರು ಒಂದು ಅಕಾಡೆಮಿ ಪ್ರಶಸ್ತಿ ಕೊಟ್ಟವ್ರೆ, ಮತ್ತು ರಾಜ್ಯ ಪ್ರಶಸ್ತಿ ಕೊಡೋಕ್ಕೆ ನನ್ನ ಹತ್ರ ಇದ್ದೀನಿ. ಹೀಗಾಗಿ ನಿಮ್ಮಂತ ನೋಡಿ ಎಷ್ಟು ಲಕ್ಷಾಂತರ ಜನಕ್ಕೆ ಇದನ್ನು ಸೇವೆ ನಾನು ಮಾಡ್ತಾಯಿದ್ದೀನಿ, ಪರಿಚಯ ಕೊಡ್ತಾಯಿದ್ದೀನಿ. ಯಾಕೆಂದರೆ ಈ ಸಿನಿಮಾ ಅಬ್ಬರದಲ್ಲಿ ಯಾರಿಗೆ ಆಗ್ಬಿಡ್ತೈತೆ ಚಿತ್ರಾನ್ನ ಇಂಥವೆಲ್ಲ ಹಾಡುಗಳು ಬಂದ್ಬಿಟ್ಟವೆ. ಹಳದು ಪಾಪಿ ಹಾಡುಗಳು ಏನು ಮಾಡೋಕ್ಕಾಗಲ್ಲ, ಕಾಲಕ್ಕೆ ತಕ್ಕಂತೆ ಆಡ್ಬಿಟ್ಟಾರೆ. ಹಿಂದೆ ಎಂತೆಂಥ ಹಾಡುಗಳಿದ್ದು, ರಾಗಿ ಬೀಸೋ ಪದ, ಸೋಬನಿ ಪದ, ಲಾವಣಿ ಪದ, ಗೀಗಿ ಪದ, ಇಂಥ ಪದಗಳೆಲ್ಲ ಮರೆಯಾಗ್ಬಿಟ್ಟವೆ. 25 ವಾದ್ಯಗಳನ್ನು ಮೂಲೆ ಸೇರ್ಕೊಂಬಿಟ್ಟವೆ ಈ ಹಬ್ಬದಲ್ಲಿ, ಸಿನಿಮಾ ಹಬ್ಬದಲ್ಲಿ. 25 ವಾದ್ಯಗಳು ಪರಿಚಯ ಮಾಡ್ಕೊಡ್ತೀನಿ. ಇದು ಉಳಿಲಿ, ಈ ನಾಡಲ್ಲಿ ಉಳಿಲಿ, ನೀವೆಲ್ಲರ ಆಶೀರ್ವಾದ ಇರಲಿ. ಕರ್ನಾಟಕ ಜನರಲ್ಲಿ 2 ಕೋಟಿ ಜನ ನಾನು ನೋಡಿದ್ದೇನೆ, ಪರಿಚಯ ಮಾಡ್ಕೊಡ್ತೀನಿ ಕರ್ನಾಟಕದಲ್ಲಿ. ಯೂಟ್ಯೂಬಲ್ಲಿ ತಂಬೂರಿ ರಾಮಯ್ಯ ಅಂತ ಹೊಡೆದ್ರೆ ಯೂಟ್ಯೂಬ್ ಚಾನಲ್ ಬರ್ತಾ ಇರ್ತದೆ. ಏನೋ ಒಂದು ಸೇವೆ ಮಾಡ್ತಾರೆ ನಿಮ್ಮ ಆಶೀರ್ವಾದ. ಓಕೆ ನೋಡ್ರಿ, ಇದು ಏಕತಾರ ಅಂತ. ಇದು ಒಂದು ಏಕತಾರ ಎಲ್ಲ ವಾದ್ಯಗಳಿಂದ ಕೊಡುತ್ತಾರೆ. 300 ಚಾಡಿಕೆ ಗುಮ್ಟೆ ಅಂತ 1000 ವರ್ಷಗಳಲ್ಲಿ ಇದ್ದಿದ್ದ ಕುಂಬಾರರು ಮಾಡ್ತಾ ಇದ್ದು ಗುಮ್ಟೆ ಅಂತ ಒಂದು ಒಳ್ಳೆ ವಾದ್ಯ. ಇದು ಕಂಚಿ, ಮಳವಳ್ಳಿ ಮಾದೇಸ್ವಾಮಿ ತಂಡದವರು ಆ ಕಡೆ ಎಲ್ಲ ಆಡ್ತಿದಾರಲ್ಲ, ಕಂಚಿ. ಇದು ಕಂಸಾಳೆ ಪದದಲ್ಲಿ ಕಂಚಿ, ಒಳ್ಳೆವಾದ ಕಂಚಿ. ಇದು ಪೈಪು ವಾದ್ಯ ಅಂತ, ಇದು ಒಂಥರ. ಇದು ಗಣೇವಾದ್ಯ ನೋಡ್ರಿ. ಈ ಗಣೇವಾದ್ಯ ಇದು ಫ್ಲೋಟ್ ಚಿಕ್ಕದಿರ್ಬೋದು. ಇದು ಹಿಂದಿನ ಕಾಲದಲ್ಲೇ ಇರತಕ್ಕಂಥ ಈ ಜಂಜಪ್ಪನ ಹೋಗ್ತಂದ್ರು ಹಿಂಗೆ ವಾದ್ಯಗಳು ನುಡಿಸ್ಕೊಂಡು ಎಲ್ಲ ಪದಗಳನ್ನು ಆಡ್ತಾರೆ. ನನ್ನ ಶಿಷ್ಯರು ಅವ್ರ ಟ್ರಸ್ಟ್ ಎಲ್ಲ ಮಾಡ್ಕೊಟ್ಟಿದ್ದೀನಿ. ಯಾರೋ ರಾಮಣ್ಣವರು, ರಾಮಣ್ಣವರು ಅಂತ ಇದ್ದಾರೆ ಇಲ್ಲಿ. ಇದರಲ್ಲಿ ಇಂಥ ವಾದ್ಯಗಳು ಇದೆ. ಇದು ದಮ್ಡಿ, ಎಲ್ಲ ಮರೆ ಆಗ್ಬಿಟ್ಟವೆ. 7 ಒಂದು ದಮ್ಡಿ ಒಂದು ಇದ್ರೆ ಸಾಕು, ಅದು ಸ್ವರ್ಗ ಇದ್ದಂಗೆ. ಕಲಾವಿದರಿಗೆ ಇದು ಚೌಟಿಕೆ ಅಣ್ಣ. ಈ ಚೌಟಿಕೆ ಎಲ್ಲ ಮುಂದೆ ಕಥೆಗಳು ಮಾಡ್ತಾರಲ್ಲ, ಭಾರಿ ನಾದ ಇದು. ಇಂಥವೆಲ್ಲ ಕೇಳ್ತಾ ಇದ್ರೆ ಅಣ್ಣ ನೀವು ನೋಡಿ. ಇದು ತಂಬೂರಿ ಅಂತಾರೆ, ಅಲ್ಲ ತಂಬೂರಿ ಅಲ್ಲ. ಇದು 4 ತಂತಿನ ತಂಬೂರಿ ಅಂತಾರೆ. ತರವಲ್ಲ ತಾಯಿ ನೀನ ತಂಬೂರಿ ಅಂತ ಶ್ರೀನಿವಾಸ ಸರಿಪುರು ಹಾಡಿದ್ದಾರೆ. ನಿಜ ಹೌದು, ಅವರು ಒಳ್ಳೆ ದೊಡ್ಡ ಕಲಾವಿದರು ಕರ್ನಾಟಕಕ್ಕೆ ಹಾಡಿದ್ದಾರೆ. ಹಾಗೇನಪ್ಪ ಅಂದರೆ ಇದು ಏಕದಾರಿ, ಆದರೆ ಒಂದೇ ತಂತಿನ ಏಕದಾರಿ ಅಂತಾರೆ. 4 ತಂತಿನ ತಂಬೂರಿ. ಇದು ಒಳ್ಳೆ ನಾದ, ತತ್ವಪದ, ಆತ್ಮಜ್ಞಾನ, ಭಗವಂತನೇ ಕರ್ಕೊಂಡು ಹೋಗ್ತದೆ ನಮ್ಮನ್ನೆಲ್ಲ. ದುಃಖದಲ್ಲಿರೋರನ್ನೆಲ್ಲ ಸ್ವಚ್ಛ ಮಾಡಿ ಒಳಗಡೆ ಮಾಡಿ ಆತ್ಮನ ಪರಮಾತ್ಮನೆಡೆಗೆ ನಮ್ಮನ್ನು ದುಷ್ಟವ್ರನ್ನೆಲ್ಲ, ಪಾಪಕರ್ಮಿಗಳನ್ನೆಲ್ಲ ಇದು ಕೈಲಿಡಿದವ್ರಿಗೆ ಪರಮಾತ್ಮ ಜೊತೆಯಲ್ಲಿ ನಾವು ಸಂಚನ ಮಾಡಬೇಕು, ಸ್ನೇಹ ಮಾಡಬೇಕು. ಪರಮಾತ್ಮ ಜೊತೆಯಲ್ಲಿ ಸ್ನೇಹ ಮಾಡಿದ್ರೆ ನಮಗೆ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಸಿಗ್ತದೆ. ಅದೇ ರಾವಣನ ಜೊತೆಯಲ್ಲಿ ಮಾಡಿದ್ರೆ ನಮಗೇನು ದುಃಖ, ಅಶಾಂತಿ ಸಿಗ್ತದೆ. ಕರೆಕ್ಟಾ? ಇದು ಏಕದಾರಿ. ತತ್ವಪದಕ್ಕೆ ಒಳ್ಳೆ ಜಾನಪದಕ್ಕೆ ತಳಬೇರಾಗಿದೆ. ನೋಡ್ರಿ, ಇದು ಈ ತೆಂಗಿನಕಾಯಿ ಪಿಟೀಲು ಅಂತ ಇದೆಲ್ಲ ಹುಡುಗರೆಲ್ಲ ಕಿತ್ತಾಕ್ಬಿಟ್ಟವ್ರೆ. ನಾನು ಇಲ್ಲಿ ಇರಲಿಲ್ಲ, ಏನು ಮಾಡೋಕ್ಕಾಗಲ್ಲ. ನೋಡ್ರಿ, ಇದರೊಳಗೆ ಒಳ್ಳೆ ನಾದ ಬರ್ತದಣ್ಣ. ಹೇಳ್ರಿ, ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು, ಕೊಡುವುದನ್ನು ಕೊಟ್ಟು. ಅದ್ರ ನಾದ ಬರಲ್ಲ, ನಾದ ಹುಡುಗ ಕಿತ್ತಾಕ್ಬಿಟ್ಟವ್ರೆ. ಇನ್ನು ಬೇರೆ ಕಡೆ ನಾನು ಫೋನ್ ಮಾಡಿದ್ರೆ ಇದೆಲ್ಲ ತಯಾರು ಮಾಡ್ತೀನಿ. ತಯಾರು ಸ್ವಂತ ತಯಾರು ಮಾಡಿ ನಾನು ಮಡಗಿರೋದಿಲ್ಲ, ತಂದು ಮಡಗಿರೋದು. ಆಮೇಲೆ ಇದು ಬುರುಬುಡಿಕೆಯನ್ನು ತಯಾರು ಮಾಡ್ತೀವಿ. ನೋಡಿರಿ, ಬುರುಬುಡಿಕೆ ಹಾಲವರಲ್ಲಿ ಹಾಲದ ಹಕ್ಕಿ ನುಡಿದೈತೆ ಗೌರಿ ನುಡಿದೈತೆ, ಮಹಾಲಕ್ಷ್ಮಿ ಗೃಹಲಕ್ಷ್ಮಿ ಮಾತಾಯೇ ಅಂತ ಈ
ಗಂಟೆ ರಾತ್ರಿಗೆ ಎದ್ದು ದುಡ್ಗುಡ್ಗಳು ಸಾರ್ತಾ ಇದ್ರು. ಇವತ್ತು ಅವರೆಲ್ಲ ಮರೆಯಾಗಿದ್ದಾರೆ. ನಿಜವಾಗ್ಲೂ ಇವಕ್ಕೆಲ್ಲ ನೀವು ಗೌರವ ಕೊಡಬೇಕು, ಇದಕ್ಕೆ ಸಹಕಾರ ಕೊಡಬೇಕು ತಯಾರು ಮಾಡೋದು ಆಯ್ತಾ. ನೋಡಿರಿ ಚಿಕ್ಕೆ ಕನಕದಾಸರು ಪುರಂದಾಸರು, ಕನಕದಾಸರು ಪುರಂದಾಸರು, ಕಬೀರದಾಸರು, ದಾಸಾರದಾಸರಲ್ಲ ಈ ಚಿಕ್ಕೆ ಇದೊಂದು ತಂಬೂರಿಯಲ್ಲಿ ಸಾವಿರಾರು ಲಕ್ಷಾಂತರ ಕೀರ್ತನೆಗಳಾಡಿ ಈ ನಾಡಿಗೆ ಪಾಪದ ಪ್ರಪಂಚಿಗೆ ನಮಗೆಲ್ಲ ಕೊಟ್ಟೋಗೋರೆ. ಅದನ್ನು ನಾವು ಅಳವಡಿಸ್ಕೊಂಡು ಒಳ್ಳೆ ದಾರಿ ನಡೀಬೇಕಷ್ಟೇ. ಕೊಳಲು ಇದು ಕೇವಲ ಒಂದು ಈಚಲ ಮೆಳೆಗೆ ಹೋಗಿ ಕೊಯ್ದುಬಿಟ್ಟು ಅದನ್ನು ಕೊಳಲು ಮಾಡೋದು ಕಲಿಸ್ತೀನಿ. ಎಲ್ಲ ವಾದ್ಯಗಳು ಕಲಿಸ್ತೀನಿ ಬೇಕಾದ್ರೆ ನಾನು. ಕೊಳಲು ಎಷ್ಟು ಚೆನ್ನಾಗಿದೆ. ಇದರೆಲ್ಲ ಈ ಥರ ಒಂದು ದೊಡ್ಡ ಇದರಲ್ಲೂ ಮಾಡ್ಬೋದು ಕೊಳಲು. ಬೇರೆ ನಡೀರಿ ಬೇರೆ ಈ ಕೊಳಲು. ಆಮೇಲೆ ಸ್ತುತಿ ಪೆಟ್ಟಿ ಅಣ್ಣ, ಇದು ಈ ಸ್ತುತಿ ಪೆಟ್ಟಿಗೆ ಅಂತ ಹಿಂದಿನ ಕಾಲದಲ್ಲಿ ಮನೆಗೂ ಹಳ್ಳಿ ಕಡೆ ಬಿಚ್ಚಿಸ್ಬಿಡೋರು. ಇದು ನಾದ ಇಲ್ಲ, ಈ ಮಕ್ಕಳು ನೋಡಕ್ಕೆ ಹೋಗಿ ಕೆಡಿಸ್ಬಿಟ್ಟಿದ್ರೆ ರೆಡಿ ಮಾಡ್ತೀನಿ ನೋಡ್ರಿ. ನಾದ ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರ, ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ, ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳವ್ವ. ಈ ಥರ ಶಬ್ದ ಇದ್ದಿದ್ರೆ ರಾಗ ಚೆನ್ನಾಗಿತ್ತು. ನೋಡೋದು ಅಂದರೆ ಈ ನಂಬರ್ ಫೋನ್ ಮಾಡಿ ಅಣ್ಣ, ಆ ನಂಬರ್ ಫೋನ್ ಮಾಡಿ ಯಾವ ವಾದ್ಯಗಳು ನೋಡಿ ಅಣ್ಣ. ಇದು ಗೆಜ್ಜೆ, ಇದು ಬಿದಿರಿನ ಗೆಜ್ಜೆ. ಈ ಕಾಲಿಗೆ ಒಂದು ಗೆಜ್ಜೆ ಹಾಕ್ಕೊಂಡು, ಈ ಕೈಗೆ ಒಂದು ತಂಬೂರಿ ಹಿಡ್ಕೊಂಡು, ಚಿಟಿಕೆ ಹಿಡ್ಕೊಂಡು ಈ ಮಂಡಿಗಳು ಕಟ್ಕೊಂಡು ನೋಡಿ ಅಲ್ಲಿ ಆಡ್ತಾ ಇದ್ದೀನಿ ನೋಡ್ರಿ, ಅಲ್ಲಿ ಆಡ್ತಾ ಇದ್ದೀನಿ ನೋಡ್ರಿ. ಪಂಚವಾದ್ಯಗಳು ಯಾರ ಸಹಾಯ ಇಲ್ಲದೇ ಈ ಕರ್ನಾಟಕದಲ್ಲಿ ನಾನು ಹಾಡ್ತೀನಿ. ಕಾಲ ತಕ್ಕಂತೆ ಯಾರ ಸಹಾಯನೂ ಇಲ್ಲ. 5 ವಾದ್ಯ ನಾನೇ ಮುಗಿಸ್ಕೊಂಡು ಆಡ್ತೀನಿ. ಇದು ಘಟಮ್, ಗಡ ಅಂತಿರಲ್ಲ, ಘಟಮ್ ಅಂತಾರಲ್ಲ ಶಾಸ್ತ್ರೀಯ ಸಂಗೀತದ ಘಟಮ್. ಚೌಡಿಕೆ ನೋಡಿ, ಚೌಡಿಕೆ ಇದು ಗುಮ್ಮ ಚೌಡಿಕೆ ಅಂತ. ಗುಮ್ಮ ಚೌಡಿಕೆ ಇದು ಥರ ಭಾಳ ಚೆನ್ನಾಗಿ ನಾಡಗಳು ಉತ್ತರ ಕರ್ನಾಟಕ ಎಲ್ಲ ಇಲ್ಲಮ್ಮ ಕಥೆಗಳಲ್ಲಿ ಗುಮ್ಮ ಚೌಡಿಕೆ ಅಂತ ಮಾಡ್ತಾ ಇರ್ತಾರೆ. ತುಂಬ ಚೆನ್ನಾಗಿರ್ತದೆ. ಆಡ್ತಕ್ಕಂತೆ ಹಾಡ್ತಾರೆ. ಇದು ಗುಂಸೆ, ಯಾರು ಕೇಳಿಲ್ಲ ಗುಂಸೆ ನೋಡ್ರಿ. ಇನ್ನೊಂದು ತಾಳ, ಮಲ್ಲಿಗೆಯ ಬಾನು ಸಂಜೆ ಮೇಲೆ ಅಂದಾದ ಚಂದಾದ ಮಾಯ್ಕಾರ ಮಾದಿಗೆ ಚೆಲ್ಲಿದರು ಮಲ್ಲಿಗೆಯ. ಇದು ಗೆಜ್ಜೆ ಹಾಕೊಂಡು ಹಾಡೋದು. ಇದು ನೋಡ್ರಿ ತಂಬೂರಿ ಅಂತ ಹೇಳ್ತಾರೆ ಇದನ್ನು. ಇದು 4 ತಂತಿ ನೋಡ್ರಿ. 4 ತಂತಿನ ಮನಹಳ್ಳಿ ಮಾದೇಸ್ವಾಮಿ ಶಿಷ್ಯರು ಆ ಕಡೆ ಈ ಕಡೆ ಎಲ್ಲ ಹಾಡ್ತಾರೆ ನೋಡ್ರಿ. ಆ ಕಡೆ ಎಲ್ಲ ಈ ಥರ ಗಗ್ಲ ಹಾಕ್ಕೊಂಡು ಚಿಟ್ಕೆ ಹಿಡ್ಕೊಂಡು ಮಾದಪ್ಪ ಬರುವಾಗ ಮಾಳೆಲ್ಲ ಗಮ್ಮಿಂದಿತೋ ಅಂದಾದ ಚಂದಾದ ಮೈಕಾರ ಮಾದಿಗೆ ಚೆಲ್ಲಿದರು ಮಲ್ಲಿಗೆಯ. ಈಗ ಹರಿಕತೆ ಮಾಡ್ತಾರೆ. ಇದೊಂದು ತಂಬೂರಿ ಅಂತ ಹೇಳ್ತಾರೆ. ಇದು ಮೂಲ ತಂಬೂರಿ. ಇವಾಗೆಲ್ಲ ಮರದ ಬೆಟ್ಟಿಗೆಲ್ಲ ಆಡಿಸಿರ್ತಾರೆ ನೋಡಿ. ಇದು ಏಕತಾರ, ಏಕನಾದ ಅಂತ. ಇದು ಚರ್ಮದಲ್ಲಿ ಮಾಡಿರ್ತಕ್ಕಂಥದ್ದು. ಇಲ್ಲಿ ನಾಲಿಗೆ ಹಾಕಿಲ್ಲ, ಹೋಗ್ಬಿಟ್ಟಿದೆ. ಈ ಮಕ್ಕಳೆಲ್ಲ ಕಿತ್ತಾಕ್ಬಿಟ್ಟು ನೋಡಿ ಎಲ್ಲ ನೋಡ್ತಾರೆ. ನಾಲಿಗೆ ಹಾಕಿದೆ. ಈ ಒಳ್ಳೆ ನಾದ, ಆರ್ಮನೆ ನಾದ ಬಂದಿದೆ. ಇದು ನೋಡಿ ಪುಂಗಿ. ಮಕ್ಕಳ ಹೆಚ್ಚಿಗೆ ಇದು ಮಾಡ್ಬೇಡ್ರಿ. ಪುಂಗಿ ಎಲ್ಲ ಕಿತ್ತಾಕ್ಬಿಟ್ಟು ಇದು ಪುಂಗಿ ಕಿತ್ತಾಕ್ಬಿಡೋದು. ಇದು ಮರದ ಚೌಟಿಕೆ. ಹಿಂದಿನ ಕಾಲದಲ್ಲಿ ಸಾವಿರಾರು ವರ್ಷಗಳಲ್ಲಿ ತಾಳ ಇವತ್ತು ಕಂಚಿನ ಬಂದವೆ ಫ್ಯಾಕ್ಟ್ರಿಯಿಂದ. ಹಿಂದೆ ಇದ್ದವು ಮೂಲ ಇದು ಮರದ ಚಿಕ್ಕೆ. ಟಕ್ ಟಕ್ ಟಿಂಗ್ ಟಕ್ ಟಕ್ ಟಿಂಗ್ ಟಕ್ ಟಕ್ ಟಿಂಗ್
ಈ ಮರದ ತಾಳ ಹಾಕೊಂಡು ಹಾಡು ಹೇಳೋರು ತತ್ವಪದ ಜನಪದ. ಇದು ಒಂಟಿಗೆ ಪುಂಗಿ ಅಂತ, ಒಂಟಿ ಪುಂಗಿ ಅಂತ. ಆವಾಡಿಗಳು ಅದೇ ಕಿತ್ತಾಕಿದ ಎಲ್ಲ ಮಕ್ಕಳು. ಇದು ತಮಟೆ, ಆವಾಡಿಗಳು. ಈ ಪುಂಗಿ ಒಳಗೆ ಹಾವು ಬರ್ತವೆ, ಹಾವುಗಳು ಎಲ್ಲ ಇದ್ರೆ ಬಂದ್ಬರ್ತವೆ. ತಮಟೆ ಅಂದರೆ ತೋರ್ಸಕ್ಕೆ, ಅಂದರೆ ಇವಾಗೆಲ್ಲ ಪ್ಲಾಸ್ಟಿಕ್ ತಮಟೆ ಎಲ್ಲ ಕಡೆ ಮೆರಿತವೆ, ಇವರೆಲ್ಲ ಮೂಲೆ ಸೇರ್ಕೊಂಡ್ಬಿಟ್ಟಿಲ್ಲ. ಒಳ್ಳೆ ನಾದ ಇದು. ಕರಿ ತಮಟೆಗಳು, ಬಿಳಿ ತಮಟೆಗಳು ಬಿಟ್ಟಿರಲ್ಲ, ನಮ್ದೊಳ್ಳು ಅವಲ್ಲ. ನೋಡಿ ಅಣ್ಣ, ಇದು ಕಿನ್ನೂರಿ ಎಲ್ಲೋ ಜಗಪ್ಪ ನೀನು ಅರಮನೆಯಿಂದ ಆಡ್ತಾರಲ್ಲ ಹಿಂದೆ, ಇವೆಲ್ಲ ಜಾನಪದ ಉಳಿಸ್ಕೊಂಡ್ಬಂದಿರೋ ವಾದ್ಯಗಳು. ಬ್ರಿಟಿಷ್ನವ್ರ ವಾದ್ಯಗಳು ಯಾವುದೋ ಡಿಕಾರು, ಇದು ಏನೋ ಕೀಬೋರ್ಡು, ತಬಲಾ ಎಲ್ಲ ಈ ಬ್ರಿಟಿಷ್ನವ್ರು ತಂದುಕೊಟ್ಟಿದ್ದು. ಇವೆಲ್ಲ ನಮ್ಮ ದಾಸರುಗಳು, ಸಾಧು ಸೆಲೆಗಳು, ಮಠಾಧೀಶರುಗಳು, ಇನ್ನು ಸಾವಿರಾರುಗಳಿಂದ ಇದು ಉಳ್ಸ್ಕೊಂಬಂದಿರೋದು ಜಾನಪದ. ಇದ್ರಾಗೆಲ್ಲ ಹಾಡು ಉಳ್ಕೊಂಬಂದಿರುತ್ತೆ, ಜೋಗಿಗಳು ಆಡ್ತಕ್ಕಂಥದ್ದು. ಇದು ಪಿಟ್ಲು ಕಿನ್ನೂರಿ ಅಂತ, ಉತ್ತರ ಕರ್ನಾಟಕ ಭಾಳ ಚೆನ್ನಾಗಿದೆ. ಪಿಟ್ಲು ಕಿನ್ನೂರಿ ಅಂತ, ಇದು ಒಳ್ಳೆ ಡಿಸೈನ್ ಆಗಿ ಹಾಡ್ದು. ಇದು ನೋಡೋಕ್ಕೆ ಸಲ ಮಡಗಿದ್ದೀವಿ, ತಯಾರು ಮಾಡ್ತೀನಿ, ಆರ್ಡ್ರ್ ಕೊಟ್ಟರೆ ತಯಾರು ಮಾಡ್ತೀನಿ. ಇವೆಲ್ಲ ಉಳಿಸ್ಕೊಂಡು ಇದನ್ನು ತಯಾರು ಮಾಡೋದು. ನೋಡಿ ಇಲ್ಲಿ ತಯಾರು ಮಾಡ್ತಾಯಿದ್ದೆ, ಟೆನ್ಷನ್ ಪಲ್ಯ ಇದೆಲ್ಲ ಫೋಟೋ ಅಡ್ರೆಸ್ ಏಕತಾರಿ ರಾಮ್ಯ ಶ್ರುತಿ ಶಿಲ್ಪಿ ಏಕತಾರಿ ರಾಮ್ಯ ಇದೆ. ಇದು ನನ್ನ ನಂಬರ್. ಲಕ್ಷಾಂತರ ಜನ ನನ್ನ ಭೇಟಿ ಮಾಡ್ತಾರೆ, 2 ಕೋಟಿ ಜನ ನಾನು ಇಷ್ಟೇನು ಎಲ್ಲ ನೋಡಿ